ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಲಿದ್ದೀವಿ. ಪ್ರಮುಖವಾಗಿ ಹೇಳಬೇಕಂದ್ರೆ 2 ಮಾರ್ಚ್ 2026 BK ಓಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟವಾದ ಇಂದಿನ ಮುರಳಿಯ ಸಾರವನ್ನೇ ನಾವಿಂದು ವಿಶ್ಲೇಷಣೆ ಮಾಡ್ತಿದ್ದೀವಿ. ಹೌದು. ಈ ವಿಶ್ಲೇಷಣೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನೈಜ ಸೇವೆ ಅಥವಾ ಟ್ರೂ ಸರ್ವಿಸ್ ಅಂದ್ರೆ ನಿಜಕ್ಕೂ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಜೊತೆಗೆ ನಾವು ಹೊರಗಡೆ ಜಗತ್ತಿಗೆ ಮಾಡೋ ಸೇವೆಗೂ ಮತ್ತೆ ನಮ್ಮ ಒಳಗಿನ ಆಂತರಿಕ ಸ್ಥಿತಿಗೂ ಇರೋ ಆ ಬ್ಯಾಲೆನ್ಸ್ ಇದೆಯಲ್ಲ, ಅದನ್ನ ಕಾಯ್ದುಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಮೂಲ ವಸ್ತುವಿನಿಂದ ಹೆಕ್ಕಿಪೆಗೆಯೋದೇ ನಮ್ಮ ಇಂದಿನ ಗುರಿ. ನಿಜ. ಇದು ಕೇವಲ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಗುಂಪಿಗೆ ಮಾತ್ರ ಸೀಮಿತವಾದ ಬೋಧನೆ ಅಂತ ನನಗನ್ಸೋದಿಲ್ಲ. ಖಂಡಿತ ಇಲ್ಲ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಏಕಾಗ್ರತೆಯನ್ನ ಕಾಯ್ದುಕೊಳ್ಳೋದು, ನಾವು ಮಾಡೋ ಕೆಲ್ಸದಲ್ಲಿ ನಾವೆಷ್ಟು ಪ್ರಾಮಾಣಿಕರಾಗಿದ್ದೀವಿ ಅನ್ನೋದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಲ್ವಾ? ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ಮಾಹಿತಿಯ ಮಿತಿಮೀರಿದ ಹೊರೆ ಅಂದ್ರೆ ಈ ಇನ್ಫಾರ್ಮೇಷನ್ ಓವರ್ಲೋಡ್ನಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೊಳ್ಬೋದು ಅನ್ನೋ ಕುತೂಹಲಕಾರಿ ಒಳನೋಟಗಳು ಇದರಲ್ಲಿ ಇದೆ. ಜ್ಞಾನವನ್ನ ಅರಸುವ ನಮ್ಮೆಲ್ಲರಿಗೂ ಇದು ಒಂಥರ ಕನ್ನಡಿ ಹಿಡಿದಂತಿದೆ. ಹೌದು, ಕನ್ನಡಿ ಅನ್ನೋ ಪದ ಸರಿಯಾಗಿದೆ. ಯಾಕಂದ್ರೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ ತಕ್ಷಣವೇ ನಮ್ಮ ಮನಸ್ಸು ಹೇಗೆ ವರ್ತಿಸತ್ತೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಹೌದು. ಕಣ್ಣು ಮುಚ್ಚಿದ ತಕ್ಷಣವೇ ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟೋವ್ ಆಫ್ ಮಾಡಿದ್ದೇನೋ ಇಲ್ವೋ ಅನ್ನೋ ಯೋಚನೆ ಬರುತ್ತೆ. ಇಲ್ಲಾಂದ್ರೆ ನಾಳೆ ಬಾಸ್ ಕೊಟ್ಟಿರೋ ಡೆಡ್ಲೈನ್ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ತಮಾಷೆ ಅಂದೆ ದಿನವಿಡೀ ನೆನಪಾಗದ ವಿಷಯಗಳೆಲ್ಲ ಕಣ್ಣು ಮುಚ್ಚಿದಾಗ್ಲೇ ಶುರುವಾಗತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಬೇರೆ ಅವರಿಗೆ ಯೋಗ ಅಥವಾ ಧ್ಯಾನ ಕಲಿಸುವವರ ಮನಸ್ಸು ಈ ರೀತಿ ಅಲೆದಾಡಬಾರ್ದು ಅನ್ನೋ ಅತ್ಯಂತ ಕಟ್ಟುನಿಟ್ಟಿನ ನಿಯಮದಿಂದಲೇ ಈ ಮೂಲ ವಸ್ತು ತನ್ನ ಚರ್ಚೆಯನ್ನ ಆರಂಭ ಮಾಡುತ್ತೆ. ಈ ಅಲೆದಾಟ ಕೇವಲ ತಮಾಷೆ ವಿಷಯ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಮನೋವಿಜ್ಞಾನವೇ ಅಡಗಿದೆ. ಹೇಗೆ ಅಂತ ವಿವರಿಸ್ತೀರಾ? ಅಂದ್ರೆ ನಾವು ಬೇರೆಯವರಿಗೆ ಏನನ್ನಾದ್ರೂ ಕೊಡಲು ಹೊರಟಾಗ ನಮ್ಮೊಳಗಿನ ಪಾತ್ರೆ ಹೇಗಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಖಾಲಿ ಪಾತ್ರೆಯ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಬಾಯಾರಿಕೆಯಿಂದ ಬಳಲಿ ಬಂದವರಿಗೆ ನೀರು ಕೊಡಲು ಮೊದಲು ನಮ್ಮ ಪಾತ್ರೆಯಲ್ಲಿ ನೀರಿರ್ಬೇಕು ತಾನೇ? ಖಂಡಿತ. ಪಾತ್ರೆ ಖಾಲಿ ಇದ್ರೆ ಏನ್ ಕೊಡೋಕಾಗುತ್ತೆ? ಅದೇ ರೀತಿ ಯೋಗವನ್ನು ಕಲಿಸುವ ಶಿಕ್ಷಕನೇ ಒಳಗಿನಿಂದ ಅಸ್ಥಿರನಾಗಿದ್ರೆ, ಆತನ ಮನಸ್ಸಿನಲ್ಲಿ ಸಾವಿರಾರು ಲೌಕಿಕ ಯೋಜನೆಗಳ ಸುಳಿಯಿದ್ರೆ, ಅಲ್ಲಿ ಶಾಂತಿಯನ್ನ ಅರಸಿ ಬಂದ ಇತರರಿಗೆ ಆ ಶಾಂತಿ ಸಿಗಲು ಸಾಧ್ಯವೇ ಇಲ್ಲ. ಅಂದ್ರೆ ಕೇವಲ ಬಾಯ ಮಾತುಗಳಿಂದ ಸೇವೆ ಆಗುವುದಿಲ್ಲ ಅಂತಾಯ್ತು. ಹೌದು. ನಮ್ಮೊಳಗಿನ ಕಂಪನೆಗಳಿಂದ ಅಥವಾ ಆಂತರಿಕ ವೈಬ್ರೇಷನ್ನಿಂದ ಮಾತ್ರ ನಿಜವಾದ ಸೇವೆ ಆಗತ್ತೆ ಅನ್ನೋದೇ ಇಲ್ಲಿನ ಅತಿ ಮುಖ್ಯ ಅಂಶ. ಅದಕ್ಕಾಗಿಯೇ ಇಲ್ಲಿ ಡಿಸ್ ಸರ್ವಿಸ್ ಅಥವಾ ಹಾನಿ ಅನ್ನೋ ಕಟುವಾದ ಪದವನ್ನ ಬಳಸಲಾಗಿದೆ ಅನ್ಸುತ್ತೆ. ಹೌದು. ಡಿಸ್ ಸರ್ವಿಸ್ ಅನ್ನೋದು ಬಹಳ ಶಕ್ತಿಶಾಲಿ ಪದ. ಯೋಗ ಮಾಡಿಸುವಾಗ ಮನಸ್ಸು ಬೇರೆಡೆ ಇದ್ರೆ ಅದು ಸೇವೆಯಲ್ಲ, ಬದಲಾಗಿ ಅದೊಂದು ಡಿಸ್ಸರ್ವಿಸ್. ಹೊರಗಿನಿಂದ ನೋಡಲು ಯೋಗದ ಮುದ್ರೆಯಲ್ಲಿ ಅತ್ಯಂತ ಪ್ರಶಾಂತವಾಗಿ ಕುಳಿತಂತೆ ಕಂಡ್ರೂ ಒಳಗಿನಿಂದ ಪ್ರಾಪಂಚಿಕ ಆಲೋಚನೆಗಳಲ್ಲಿದ್ರೆ ಅದನ್ನ ನೇರವಾದ ಆಧ್ಯಾತ್ಮಿಕ ವಂಚನೆ ಅಂತ ಕರೆಯಲಾಗಿದೆ. ಇದಂತೂ ನಮ್ಮೆಲ್ಲರನ್ನೊಮ್ಮೆ ಎಚ್ಚರಿಸುವಂತಹ ವಿಚಾರ. ಈ ಆಧ್ಯಾತ್ಮಿಕ ವಂಚನೆಯನ್ನ ತಪ್ಪಿಸುವ ಏಕೈಕ ಮಾರ್ಗ ಅಂದ್ರೆ ನಮ್ಮೊಂದಿಗಿನ ನಮ್ಮ ಅಪ್ಪಟ ಪ್ರಾಮಾಣಿಕತೆ. ಒಬ್ಬ ಖಾಸಗಿ ಶಿಕ್ಷಕನ ಅಂದ್ರೆ ಪ್ರೈವೇಟ್ ಟೀಚರ್ನ ಉದಾಹರಣೆಯ ಮೂಲಕ ಇದನ್ನ ಬಹಳ ಸೊಗಸಾಗಿ ವಿವರಿಸಲಾಗಿದೆ. ಒಬ್ಬ ಖಾಸಗಿ ಶಿಕ್ಷಕನಿಗೆ ತಾನೇನು ಕಲಿಸ್ಬೇಕು ಅನ್ನೋ ಸ್ಪಷ್ಟತೆಯೇ ಇಲ್ಲದಿದ್ರೆ ಆ ಸ್ಥಾನದಲ್ಲಿ ಕೂರುವ ಅರ್ಹತೆಯೇ ಆತನಿಗಿರೋದಿಲ್ಲ. ನಿಜ. ತಾನು ಆ ಪವಿತ್ರ ಸ್ಥಾನಕ್ಕೆ ಇನ್ನೂ ಅರ್ಹನಲ್ಲ, ನನ್ನ ಮನಸ್ಸು ಇನ್ನೂ ಅಸ್ಥಿರವಾಗಿದೆ ಅಂತ ಮುಕ್ತವಾಗಿ ಒಪ್ಕೊಳ್ಳೋದು ಆ ಹುದ್ದೆಯ ಅಹಂಕಾರಕ್ಕಿಂತ ಬಹಳ ದೊಡ್ಡದು. ಸರಿಯಾಗಿ ಹೇಳಿದ್ರಿ. ಇಲ್ಲಿ ಯಾವುದೇ ರೀತಿಯ ಶೋ ಆಫ್ಗೆ ಅಥವಾ ತೋರಿಕೆಗೆ ಜಾಗ ಇಲ್ಲ. ಪಾರದರ್ಶಕತೆಯೇ ಈ ಮಾರ್ಗದ ಅಡಿಪಾಯ. ಆ ಪ್ರಾಮಾಣಿಕತೆಯ ಸಾಧಕ ಮತ್ತು ಸೃಷ್ಟಿಕರ್ತನ ನಡುವಿನ ಸಂಬಂಧದ ಆಧಾರ. ಆದರೆ ಈ ಮೂಲ ವಸ್ತುವಿನಲ್ಲಿ ಒಂದು ಕುತೂಹಲಕಾರಿ ವಿಚಾರ ಇದೆ. ಏನದು? ಸೃಷ್ಟಿಕರ್ತ ಮತ್ತು ಸಾಧಕರ ಸಂಬಂಧವನ್ನ ವಿವರಿಸಲು ಆಶಿಕ್ ಮಾಶೂಕ್ ಅಥವಾ ಪ್ರೇಮಿ ಪ್ರಿಯತಮ ಅನ್ನೋ ಅಪ್ಪಟ ಲೌಕಿಕ ಒಂಥರ ರೊಮ್ಯಾಂಟಿಕ್ ಪದಗಳನ್ನ ಬಳಸಿರೋದು ಕೊಂಚ ವಿಚಿತ್ರ ಅನ್ಸಲ್ವಾ? ಆಧ್ಯಾತ್ಮಿಕ ವಿಚಾರದಲ್ಲಿ ಪದಗಳ ಬಳಕೆ ಯಾಕೆ ಅಂತ. ಆ ಕುತೂಹಲವೇ ಈ ಪದಗಳ ಬಳಕೆಯ ಹಿಂದಿನ ಅಸಲಿ ಶಕ್ತಿ. ಲೌಕಿಕ ಜಗತ್ತಿನಲ್ಲಿ ಒಬ್ಬ ನಿಜವಾದ ಪ್ರೇಮಿಯ ದೃಷ್ಟಿ ಕೇವಲ ತನ್ನ ಪ್ರಿಯತಮನ ಮೇಲಿರುತ್ತೆ. ಆತನಿಗೆ ಇಡೀ ಜಗತ್ತೇ ಮರೆಯಾಗುತ್ತೆ, ಗೊತ್ತಾ? ಹೌದು. ಪ್ರೀತಿಯಲ್ಲಿ ಬಿದ್ದಾಗ ಬೇರೆ ಏನೂ ಕಾಣಲ್ಲ ಅಂತಾರಲ್ಲ ಹಾಗೆ. ಅದೇ ಮಟ್ಟದ ಅಥವಾ ಅದಕ್ಕಿಂತಲೂ ತೀವ್ರವಾದ ಏಕಾಗ್ರತೆಯನ್ನ ಮತ್ತು ಪ್ರೀತಿಯನ್ನ ಸೃಷ್ಟಿಕರ್ತನ ಮೇಲಿಡುವ ನಿರೀಕ್ಷೆಯಿದೆ. ಕೇವಲ ಭಕ್ತಿಯಿಂದ ಈ ಹಂತ ತಲುಪಲು ಸಾಧ್ಯವಿಲ್ಲ. ಅದಕ್ಕೆ ಪ್ರೇಮವೇ ಬೇಕು. ಈ ಏಕಾಗ್ರತೆಗೆ ಅಡ್ಡಿಯಾಗೋದು ಯಾವುದು? ನಮ್ಮ ದೈಹಿಕ ಅಹಂಕಾರ
ಅಥವಾ ದೇಹಾಭಿಮಾನ. ಈ ಅಹಂಕಾರ ಬಂದ ತಕ್ಷಣ ಆತ್ಮವು ತನ್ನ ಮೂಲ ಗುರಿಯಿಂದ ವಿಚಲಿತವಾಗುತ್ತೆ. ಪ್ರೇಮಿಯ ದೃಷ್ಟಿ ಬೇರೆಡೆ ಹರಿಯುತ್ತೆ. ಈ ದೈಹಿಕ ಅಹಂಕಾರವನ್ನ ಮೀರುವ ವಿಚಾರ ಬಂದಾಗ ಸ್ವತಃ ಈ ಯಜ್ಞದ ರಚಯಿತರಾದ ಮೊದಲ ಪುರುಷಾರ್ಥಿಯಾದ ಬ್ರಹ್ಮಬಾಬಾ ಅವರ ಅಚ್ಚರಿಯ ಪ್ರಾಮಾಣಿಕತೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಹೌದು, ಅವರು ಮುಕ್ತವಾಗಿ ಒಪ್ಪಿಕೊಳ್ತಾರೆ. ಅನೇಕ ಮಕ್ಕಳ ಜವಾಬ್ದಾರಿಯ ಹೊರೆಯಿಂದಾಗಿ ನನಗೂ ಕೆಲವೊಮ್ಮೆ ದೇವರ ನೆನಪು ಮರೆಯಾಗುತ್ತೆ ಅಂತ ಸ್ವತಃ ಅವರೇ ಹೇಳ್ತಾರೆ. ಇಷ್ಟು ದೊಡ್ಡ ಹಂತದಲ್ಲಿರುವವರೇ ತಮ್ಮ ಮಿತಿಗಳನ್ನ ಹೇಳಿಕೊಂಡಾಗ ಉಳಿದ ಸಾಧಕರಿಗೆ ಅದೊಂದು ದೊಡ್ಡ ಸಮಾಧಾನ ತರುತ್ತಲ್ವಾ? ಖಂಡಿತ. ಬ್ರಹ್ಮ ಬಾಬಾ ಅವರ ಈ ಒಪ್ಪಿಕೊಳ್ಳುವಿಕೆ ಇದೊಂದು ಪರಿಪೂರ್ಣತೆಯ ನಾಟಕ ಆಡುವ ಜಾಗವಲ್ಲ ಅನ್ನೋದನ್ನ ಸಾರಿ ಹೇಳುತ್ತೆ. ಯಾವುದೇ ವ್ಯಕ್ತಿಯಾಗಲಿ ಒಂದೇ ರಾತ್ರಿಯಲ್ಲಿ ಪರಿಪೂರ್ಣರಾಗಲು ಸಾಧ್ಯವಿಲ್ಲ. ಇದೊಂದು ನಿರಂತರ ಪ್ರಯತ್ನದ ಅಂದ್ರೆ ಅನ್ಎಂಡಿಂಗ್ ಪೆನೆನ್ಸ್ನ ಮಾರ್ಗ ಅಂತ ಹೇಳ್ಬೋದು. ತಪ್ಪುಗಳನ್ನ ಮುಚ್ಚಿಡುವುದಕ್ಕಿಂತ ಒಪ್ಪಿಕೊಂಡು ಮುಂದೆ ಸಾಗುವುದೇ ನಿಜವಾದ ಸಾಧನೆ. ಸಾಮಾನ್ಯರನ್ನ ಅಸಾಮಾನ್ಯರನ್ನಾಗಿ ಮಾಡೋದು ಇದೇ ಪ್ರಾಮಾಣಿಕತೆ. ಇದೇ ನೆನಪಿನ ವಿಚಾರದಲ್ಲಿ ಸನ್ಯಾಸಿಗಳ ನೆನಪಿಗೂ ಮತ್ತು ಈ ಮಾರ್ಗದ ನೆನಪಿಗೂ ಇರುವ ವ್ಯತ್ಯಾಸವನ್ನ ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸಲಾಗಿದೆ. ಸನ್ಯಾಸಿಗಳು ಜಡವಸ್ತುವಾದ ಬ್ರಹ್ಮತತ್ವದಲ್ಲಿ ಲೀನವಾಗಲು ಬಯಸ್ತಾರೆ. ಆದರೆ ಈ ಮಾರ್ಗದಲ್ಲಿ ಚೈತನ್ಯ ಸ್ವರೂಪನಾದ ತಂದೆಯನ್ನ ಅಂದ್ರೆ ಶಿವಬಾಬಾರನ್ನು ಅತ್ಯಂತ ಪ್ರೀತಿಯಿಂದ ನೆನಪಿಸಿಕೊಳ್ಳೋ ಪ್ರಕ್ರಿಯೆ ಇದೆ. ಒಂದು ತತ್ವದ ಜೊತೆಗಿನ ಸಂಪರ್ಕಕ್ಕೂ ಜೀವಂತವಾದ ಪ್ರೀತಿಯಿಂದ ತುಂಬಿದ ಸಂಬಂಧಕ್ಕೂ ಇರುವ ವ್ಯತ್ಯಾಸ ಇದು. ಆ ಪ್ರೀತಿಯ ಸಂಬಂಧವೇ ಆತ್ಮಕ್ಕೆ ಎದುರಾಗುವ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಬಲ ತುಂಬುವುದು. ಈ ಬಲವನ್ನು ಪಡೆದು ನಾವು ಹೇಗೆ ಉನ್ನತಿಗೇರುತ್ತೇವೆ ಮತ್ತು ಎಲ್ಲಿ ಎಡವಿ ಪತನವಾಗುತ್ತೇವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲು ಇಲ್ಲಿ ಏಣಿಯ ಚಿತ್ರ ಅಥವಾ ಲ್ಯಾಡರ್ ಪಿಕ್ಚರ್ನ ಪರಿಕಲ್ಪನೆ ಕೊಟ್ಟಿದ್ದಾರೆ. ಇದು ಕೇವಲ ಗೋಡೆಯ ಮೇಲಿರುವ ಒಂದು ಇತಿಹಾಸದ ಟೈಮ್ಲೈನ್ ಅಲ್ಲ ಅಲ್ವಾ? ಅಲ್ಲವೇ ಅಲ್ಲ. ಇದು ಆತ್ಮದ 84 ಜನ್ಮಗಳ ಪತನ ಮತ್ತು ಉನ್ನತಿಯ ಸಂಪೂರ್ಣ ಮನೋವಿಜ್ಞಾನವನ್ನ ಬಿಚ್ಚಿಡುವ ಚಿತ್ರ. ಈ ಏಣಿಯ ಚಿತ್ರವನ್ನ ಆಳವಾದಿ ಅರ್ಥ ಮಾಡಿಕೊಂಡಾಗ ಪ್ರಸ್ತುತ ಕಲಿಯುಗದ ಬಗ್ಗೆ ಎಲ್ಲಿಲ್ಲದ ವೈರಾಗ್ಯ ಬರುತ್ತೆ. ಜೊತೆಗೆ ಮುಂಬರುವ ಸತ್ಯಯುಗದ ಬಗ್ಗೆ ಒಂದು ಅತೀಂದ್ರಿಯ ನಶೆ ಇರುತ್ತೆ. ಹೌದು, ವೈರಾಗ್ಯ ಮತ್ತು ನಶೆ ಎರಡನ್ನೂ ಏಕಕಾಲದಲ್ಲಿ ಅನುಭವಿಸುವ ಈ ಪ್ರಕ್ರಿಯೆ ಇದೆಯಲ್ಲ, ಅದು ನಮ್ಮೊಳಗಿನ ಆಂತರಿಕ ಹೋರಾಟಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತೆ. ಆ ಹೋರಾಟವನ್ನ ವಿವರಿಸಲು ಇಲ್ಲಿ ಒಂದು ಅತ್ಯಂತ ಪ್ರಭಾವಶಾಲಿ ರೂಪಕವನ್ನ ಬಳಸಲಾಗಿದೆ. ಅದೇ ಕಾಂಗ್ರೆಸ್ಸಿಗರ ಹೋರಾಟದ ರೂಪಕ. ವಿದೇಶಿಯರಿಂದ ದೇಶವನ್ನ ಸ್ವತಂತ್ರಗೊಳಿಸಲು ಅವರು ನಡೆಸಿದ ದಶಕಗಳ ಸುದೀರ್ಘ ಹೋರಾಟವನ್ನ ನಮ್ಮೊಳಗಿನ ಆಧ್ಯಾತ್ಮಿಕ ಹೋರಾಟಕ್ಕೆ ಹೋಲಿಸಲಾಗಿದೆ. ಇಲ್ಲಿ ನಮ್ಮ ಕೇಳುಗರಿಗೆ ಒಂದು ಮುಖ್ಯವಾದ ವಿಚಾರವನ್ನ ನಾನು ಸ್ಪಷ್ಟಪಡಿಸಲೇಬೇಕು. ಈ ವಿಶ್ಲೇಷಣೆಯಲ್ಲಿ ಬರುವ ಕಾಂಗ್ರೆಸ್ಸಿಗರ ಹೋರಾಟದ ಉಲ್ಲೇಖವು ಯಾವುದೇ ರಾಜಕೀಯ ಸಿದ್ಧಾಂತವನ್ನ ಅಥವಾ ಯಾವುದೇ ನಿರ್ದಿಷ್ಟ ಪಕ್ಷವನ್ನ ಬೆಂಬಲಿಸುವ ಅಥವಾ ವಿರೋಧಿಸುವ ಉದ್ದೇಶ ಖಂಡಿತ ಹೊಂದಿಲ್ಲ. ಹೌದು, ನಾವಿಲ್ಲಿ ಸಂಪೂರ್ಣವಾಗಿ ತಟಸ್ಥರಾಗಿದ್ದೀವಿ. ಇದೊಂದು ಪಕ್ಕಾ ಆಧ್ಯಾತ್ಮಿಕ ರೂಪಕ ಮಾತ್ರ. ಎಷ್ಟೋ ದಶಕಗಳ ಕಾಲ ನಡೆದ ಆ ಸ್ವಾತಂತ್ರ್ಯ ಸಂಗ್ರಾಮದ ತೀವ್ರತೆಯನ್ನ ನಮ್ಮ ಆಂತರಿಕ ಜಗತ್ತಿಗೆ ಅನ್ವಯಿಸಿಕೊಳ್ಳುವುದಷ್ಟೇ ಈ ರೂಪಕದ ಉದ್ದೇಶ. ಆ ತೀವ್ರತೆಯನ್ನ ಅರಿತುಕೊಳ್ಳುವುದು ಬಹಳ ಮುಖ್ಯ. ಕೇವಲ ಒಂದು ದಿನದ ಪ್ರಯತ್ನದಿಂದ ಸ್ವಾತಂತ್ರ್ಯ ಸಿಗಲಿಲ್ಲ. ಅದಕ್ಕೆ ನಿರಂತರವಾದ ಸತತವಾದ ತ್ಯಾಗ ಮತ್ತು ಹೋರಾಟದ ಅಗತ್ಯವಿತ್ತು. ನಮ್ಮ ಆಂತರಿಕ ಹೋರಾಟವೂ ನಿಖರವಾಗಿ ಇದೇ ರೀತಿಯದ್ದು. ಇಲ್ಲಿ ವಿದೇಶಿ ಅಂದ್ರೆ ಹೊರಗಿನಿಂದ ಬಂದ ಯಾವುದೇ ವ್ಯಕ್ತಿ ಅಥವಾ ದೇಶವಲ್ಲ. ನಮ್ಮ ಒಳಗಿನ ಮಾಯೆ ಅಥವಾ ನಮ್ಮನ್ನ ಸದಾ ಕಾಡುವ 5 ವಿಕಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇವೇ ಆ ವಿದೇಶಿ ಆಕ್ರಮಣಕಾರರು. ಅಂದ್ರೆ ಈ ವಿಕಾರಗಳು ನಮ್ಮ ಆತ್ಮದ ನೈಜ ಸಾಮ್ರಾಜ್ಯವನ್ನ ಆಕ್ರಮಿಸಿಕೊಂಡು ನಮ್ಮನ್ನ ಬಡವರನ್ನಾಗಿ ಮಾಡಿವೆ. ಹೌದು, ಆ ಆಕ್ರಮಣದಿಂದ ನಮ್ಮ 21 ಜನ್ಮಗಳ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ಅಂದ್ರೆ ಆ ರೌಹಾನಿ ಸ್ವರಾಜ್ಯವನ್ನ ಮರಳಿ ಪಡೆಯಲು ನಾವು ದಿನನಿತ್ಯ ನಡೆಸಬೇಕಾದ ಸಮರವೇ ಈ ರೂಪಕದ ತಿರುಳು. ಈ ಸಮರವನ್ನ ಗೆಲ್ಲಲು ಎಂತಹ ಸೇವೆ ಬೇಕು ಎನ್ನುವಾಗ ಅಸ್ಥಿ ಸೇವೆ ಅಥವಾ ಬೋನ್ ಸರ್ವೀಸ್ ಅನ್ನೋ ಪರಿಕಲ್ಪನೆ ಎದುರಾಗುತ್ತೆ. ದಧೀಚಿ ಋಷಿಯ ಪೌರಾಣಿಕ ಕಥೆಯನ್ನ ನಾವೆಲ್ಲರೂ ಕೇಳಿದ್ದೀವಿ. ಅಸುರರ ನಾಶಕ್ಕಾಗಿ ಅವರು ತಮ್ಮ ಮೂಳೆಗಳನ್ನೇ ಆಯುಧವನ್ನಾಗಿ ಮಾಡಲು ದಾನ ಮಾಡಿದರು ಅನ್ನೋ ಕಥೆ. ಆದರೆ ಇಂದಿನ ದಿನಮಾನದಲ್ಲಿ ನಮ್ಮ ಆಧ್ಯಾತ್ಮಿಕ ಹಾದಿಯಲ್ಲಿ ಈ ಅಸ್ಥಿ ಸೇವೆ ಅಂದ್ರೆ ನಿಜಕ್ಕೂ ಏನು ಅನ್ನೋದು ಬಹಳ ರೋಚಕವಾಗಿದೆ. ದಧೀಚಿ ಋಷಿಯ ಕಥೆ ಕೇವಲ ಭೌತಿಕ ಮೂಳೆಗಳ ದಾನದ ಬಗ್ಗೆ ಅಲ್ಲ. ನಮ್ಮಲ್ಲಿರುವ ಪ್ರತಿಯೊಂದು ಸಂಪನ್ಮೂಲವನ್ನು, ಅದು ನಮ್ಮ ತನು, ಮನ, ಧನ ಮತ್ತು ನಮ್ಮ ಅತ್ಯಮೂಲ್ಯವಾದ ಸಮಯವೇ ಆಗಿರಬಹುದು.
ಹೌದು, ಸಮಯ ಬಹಳ ಮುಖ್ಯ. ಅದರ ಕೊನೆಯ ಹನಿಯನ್ನು ಸಹ ಯಾವುದೇ ಸ್ವಾರ್ಥವಿಲ್ಲದೆ ವಿಶ್ವ ಕಲ್ಯಾಣಕ್ಕಾಗಿ ಮುಡಿಪಾಗಿಡುವುದು. ಇದು ಅಹಂಕಾರದ ಲೇಷವೂ ಇಲ್ಲದ ಸಂಪೂರ್ಣ ಶರಣಾಗತಿಯ ಸ್ಥಿತಿ. ಈ ಮಟ್ಟದ ತ್ಯಾಗವೇ ಕರುಣೆಯ ಪರಾಕಾಷ್ಠೆ. ಕರುಣೆಯ ಪರಾಕಾಷ್ಠೆ ಎನ್ನುವಾಗಲೇ ರೌಹಾನಿ ಉಪವಾಸ ಅಥವಾ ಸ್ಪಿರಿಚುವಲ್ ಫಾಸ್ಟಿಂಗ್ ಅನ್ನೋ ವಿಚಾರ ಮನಸ್ಸಿಗೆ ಬರುತ್ತೆ. ಇದಂತೂ ಕೇವಲ ಹೊಟ್ಟೆ ಖಾಲಿ ಇಡುವ ಸಾಮಾನ್ಯವಾದ ಉಪವಾಸವಲ್ಲ. ಖಂಡಿತ ಅಲ್ಲ. ಒಂದು ಪಾಪದ ಆತ್ಮವು ಪುಣ್ಯದ ಆತ್ಮವನ್ನಾಗಿ ಪರಿವರ್ತನೆಯಾಗುವವರೆಗೆ ತಾನು ಊಟ ಮಾಡುವುದಿಲ್ಲ ಅನ್ನೋ ಕಠಿಣ ಸಂಕಲ್ಪ ಇದು. ಇತರರ ಉದ್ಧಾರಕ್ಕಾಗಿ ತನ್ನ ಸ್ವಂತ ಹಸಿವು ನೀರಡಿಕೆಯನ್ನ ಮರೆಯೋದು ಎಂತಹ ಅದ್ಭುತವಾದ ನಿಸ್ವಾರ್ಥತೆಯಲ್ವಾ? ಯಜ್ಞದ ಭಂಡಾರಿಯ ಸೇವೆಯ ಉದಾಹರಣೆಯೂ ಇದೇ ತತ್ವವನ್ನ ಪ್ರತಿಪಾದಿಸುತ್ತೆ. ಯಾರಿಗೂ ಕಾಣದಂತೆ, ಯಾವುದೇ ಹೊಗಳಿಕೆಯ ನಿರೀಕ್ಷೆಯಿಲ್ಲದೆ ಕೇವಲ ತ್ಯಾಗದ ಮನೋಭಾವದಿಂದ ಮಾಡುವ ಸೇವೆಯ ಬೆಲೆ ಕಟ್ಟಲಾಗದ್ದು. ಆ ನಿಸ್ವಾರ್ಥ ಸೇವೆಯು ಯಾವುದೇ ಭೇದಭಾವವನ್ನ ಮಾಡೋದಿಲ್ಲ. ಯಾರು ಈ ಜ್ಞಾನವನ್ನ ಸ್ವೀಕರಿಸ್ತಾರೆ ಎಂಬುದರ ಬಗ್ಗೆ ಆರಂಭಿಕ ದಿನಗಳಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ, ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ನಡೆದ ಒಂದು ಚಾರಿತ್ರಿಕ ಉದಾಹರಣೆ ಇಲ್ಲಿದೆ. ಹೌದು, ಬೇರೆ ಧರ್ಮದವರಾಗಿದ್ರೂ ಅಲ್ಲಿನ ಮುಸ್ಲಿಮ್ರೂ ಈ ಜ್ಞಾನವನ್ನ ಕೇಳಿದಾಗ ಅವರ ಆತ್ಮವು ಮೂಲ ಸನಾತನ ದೇವತಾ ಧರ್ಮವನ್ನ ಒಪ್ಪಿಕೊಳ್ತಿತ್ತು. ಇದು ಆತ್ಮದ ಆಧ್ಯಾತ್ಮಿಕ ಡಿಎನ್ಎಯನ್ನ, ಅಂದ್ರೆ ಆ ಸ್ಪಿರಿಚುವಲ್ ಡಿಎನ್ಎಯನ್ನ ಎತ್ತಿ ತೋರಿಸುತ್ತೆ. ಅಂದ್ರೆ ನಮ್ಮ ಸೇವಾ ಮಾರ್ಗದಲ್ಲಿ ಎದುರಿರುವ ವ್ಯಕ್ತಿಯ ಬಾಹ್ಯ ಧರ್ಮ ಅಥವಾ ಅವರ ಪ್ರಸ್ತುತ ಜೀವನ ಶೈಲಿಯನ್ನ ನೋಡಿ ಇವರು ಈ ಜ್ಞಾನವನ್ನ ಸ್ವೀಕರಿಸಲಾರರು ಅಂತ ನಾವೆಂದೂ ನಿರ್ಣಯಿಸಬಾರದು ಮತ್ತು ನಿರಾಸೆಗೊಳ್ಳಬಾರದು. ಸರಿಯಾದ ಸಮಯ ಬಂದಾಗ ಆ ಜ್ಞಾನದ ಕಿಡಿ ಅವರೊಳಗಿನ ಆಧ್ಯಾತ್ಮಿಕ ಡಿಎನ್ಎಯನ್ನ ಎಚ್ಚರಗೊಳಿಸುತ್ತೆ. ಇದು ಸೇವೆಯಲ್ಲಿ ನಿರತರಾದವರಿಗೆ ಬಹಳ ದೊಡ್ಡ ಭರವಸೆಯ ಸಂದೇಶ. ಆ ಭರವಸೆಯನ್ನ ಸದಾ ಜೀವಂತವಾಗಿಟ್ಟುಕೊಳ್ಳಲು ನಮ್ಮ ಮನಸ್ಸಿನ ಉಲ್ಲಾಸವೂ ಅಷ್ಟೇ ಮುಖ್ಯ. ಇದಕ್ಕಾಗಿಯೇ ಮಾನಸಿಕ ನವೀಕರಣ ಅಥವಾ ಮೆಂಟಲ್ ರಿಫ್ರೆಶ್ಮೆಂಟ್ ಅತ್ಯಗತ್ಯ. ಕೇವಲ ಪ್ರತಿದಿನದ ಬೋಧನೆಗಳನ್ನ ಅಥವಾ ಮುರಳಿಯನ್ನ ಕೇಳುವುದಷ್ಟೇ ಅಲ್ಲದೆ ನಿಯತಕಾಲಿಕೆಗಳನ್ನ ಅಥವಾ ಮ್ಯಾಗಝಿನ್ಗಳನ್ನ ಓದುವುದು ಬಹಳ ಮುಖ್ಯ ಅಂತ ಇಲ್ಲಿ ಹೇಳಲಾಗಿದೆ. ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಇತರ ಸಾಧಕರ ಅನುಭವಗಳು, ಅವರ ಸೇವಾ ವರದಿಗಳನ್ನ ಓದುವುದರಿಂದ ನಮ್ಮ ಬುದ್ಧಿ ತಾಜಾವಾಗಿರುತ್ತೆ. ನಾವು ಈ ಹಾದಿಯಲ್ಲಿ ಒಬ್ಬಂಟಿಯಲ್ಲ, ನಮ್ಮ ಹಿಂದೊಂದು ಬೃಹತ್ ಸಾಮೂಹಿಕ ಶಕ್ತಿಯಿದೆ ಅನ್ನೋ ಅರಿವು ನಮ್ಮ ಏಕಾಂಗಿತನವನ್ನ ದೂರ ಮಾಡುತ್ತೆ. ಏಕಾಂಗಿತನವನ್ನ ದೂರ ಮಾಡುವ ಜೊತೆಗೆ ನಮ್ಮನ್ನ ಅತಿ ಹೆಚ್ಚು ಕಾಡುವ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ವೇಸ್ಟ್ನ ವೇಟ್, ಅಂದ್ರೆ ವ್ಯರ್ಥದ ಹೊರೆ. ಇಂದಿನ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಇದೊಂದು ಬಹುದೊಡ್ಡ ಮಾನಸಿಕ ಸತ್ಯವಾಗಿದೆ. ಹೌದು, ನಮ್ಮ ಬೆನ್ನ ಮೇಲಿರುವ ಭೌತಿಕ ಹೊರೆಗಿಂತ ನಮ್ಮದೇ ತಲೆಯೊಳಗಿರುವ ವ್ಯರ್ಥ ಸಂಕಲ್ಪಗಳ, ವ್ಯರ್ಥ ಮಾತುಗಳ ಮತ್ತು ವ್ಯರ್ಥ ಕರ್ಮಗಳ ಹೊರೆಯೇ ಮಿತಿಮೀರಿದೆ. ಇದು ಆತ್ಮವನ್ನ ಮುಕ್ತವಾಗಿ ಹಾರಲು ಬಿಡುವುದಿಲ್ಲ, ನಮ್ಮನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತೆ. ಈ ವ್ಯರ್ಥದ ಹೊರೆಯನ್ನು ಕರಗಿಸಲು ಇರುವ ಏಕೈಕ ದಾರಿಯೆಂದ್ರೆ ಜ್ಞಾನದ ಜೀರ್ಣಕ್ರಿಯೆ. ಜ್ಞಾನದ ಜೀರ್ಣಕ್ರಿಯೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಎಷ್ಟೇ ಪೌಷ್ಟಿಕ ಆಹಾರ ತಿಂದ್ರೂ ಅದು ಸರಿಯಾಗಿ ಜೀರ್ಣವಾದ್ರೆ ಮಾತ್ರ ದೇಹಕ್ಕೆ ಶಕ್ತಿ ನೀಡುವ ಶುದ್ಧ ರಕ್ತವಾಗುತ್ತೆ. ಅದೇ ರೀತಿ ನಾವು ಪ್ರತಿದಿನ ಕೇಳುವ ಜ್ಞಾನವು ಕೇವಲ ಕಿವಿಗೆ ಬಿದ್ರೆ ಸಾಲ್ದು, ಅದನ್ನ ಆಳವಾಗಿ ಮನನ ಮಾಡಬೇಕು. ಅದರ ಬಗ್ಗೆ ನಿರಂತರ ಚಿಂತನೆ ನಡೆಸಿದಾಗ ಮಾತ್ರ ಆ ಜ್ಞಾನವು ಆತ್ಮಕ್ಕೆ ಬಲವನ್ನ ನೀಡುವ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ. ಜೀರ್ಣವಾಗದ ಜ್ಞಾನವು ಕೇವಲ ಮಾಹಿತಿಯಾಗಿ ಉಳಿದು ಆ ಮಾಹಿತಿಯ ಮಿತಿಮೀರಿದ ಹೊರೆಯೇ ಈ ವ್ಯರ್ಥದ ಹೊರೆಯಾಗಿ ಕಾಡುತ್ತೆ. ಮತ್ತು ಈ ವ್ಯರ್ಥ ಆಲೋಚನೆಗಳ ಸುಳಿಯಿಂದ ಹೊರಬರಲಿರುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದ್ರೆ ಸರಳತೆ. ಸರಳತೆ, ಹೌದು. ನನ್ನ ಜೊತೆಯೇ ಹೀಗೇ ಕಾಯಿತು, ನನಗೆ ಸಿಗಬೇಕಾದ ಗೌರವ ಏಕೆ ಸಿಗಲಿಲ್ಲ, ಅವರು ನನ್ನ ಬಗ್ಗೆ ಹಾಗೇಕೆ ಮಾತಾಡಿದ್ರು ಅನ್ನುವಂತಹ ಸಾವಿರಾರು ಸಂಕೀರ್ಣ ಪ್ರಶ್ನೆಗಳಲ್ಲಿ ನಾವು ಸಿಲುಕಿಕೊಳ್ತೀವಿ. ಇದರ ಬದಲು ನೀರಿನಂತೆ ನಿರ್ಮಲವಾಗಿರುವ ಸರಳ ಸ್ವಭಾವವನ್ನ ಅಳವಡಿಸಿಕೊಂಡ್ರೆ ಈ ವ್ಯರ್ಥ ಚಿಂತನೆಗಳನ್ನ ಬುಡಸಮೇತ ಕತ್ತರಿಸಬಹುದು. ನಮ್ಮನ್ನ ನಾವೇ ವಿಮರ್ಶಿಸಿಕೊಳ್ಳುವ ಸ್ವಚಿಂತನೆಗೂ ನಮ್ಮನ್ನ ಕುಗ್ಗಿಸುವ ವ್ಯರ್ಥ ಚಿಂತನೆಗೂ ಇರುವ ಅಂತರವನ್ನ ನಾವು ಬಹಳ ಎಚ್ಚರಿಕೆಯಿಂದ ಅರಿತುಕೊಳ್ಬೇಕು. ಸ್ವಚಿಂತನೆಯು ನಮ್ಮ ತಪ್ಪುಗಳನ್ನ ತಿದ್ದಿ ನಮ್ಮನ್ನ ಉನ್ನತ ಮಟ್ಟಕ್ಕೇರಿಸುತ್ತೆ. ಆದರೆ ವ್ಯರ್ಥ ಚಿಂತನೆಯು ನಮ್ಮ ಒಳಗಿನ ಶಕ್ತಿಯನ್ನ ಹೀರಿ ನಮ್ಮನ್ನ ಟೊಳ್ಳು ಮಾಡುತ್ತೆ. ಈ ಇಡೀ ವಿಶ್ಲೇಷಣೆಯನ್ನ ಒಟ್ಟಾರೆಯಾಗಿ ನೋಡಿದಾಗ ನೈಜ ಸೇವೆ ಎಂದರೆ ಅದು ಹೊರಗಿನ ಪ್ರಪಂಚಕ್ಕೆ ತೋರಿಸುವ ಕೆಲಸಗಳಿಗಿಂತ ಹೆಚ್ಚಾಗಿ ನಮ್ಮ ಆಂತರಿಕ ಶುದ್ಧತೆಯ ಪ್ರತಿಬಿಂಬವಾಗಿದೆ. ಪ್ರಾಮಾಣಿಕವಾಗಿರುವುದು,
ಮತ್ತು ನಮ್ಮೊಳಗಿನ ವ್ಯರ್ಥ ಆಲೋಚನೆಗಳ ಹೊರೆಯನ್ನ ಇಳಿಸಿಕೊಳ್ಳುವುದು ಇವೆಲ್ಲವೂ ಕೇವಲ ಆಧ್ಯಾತ್ಮಿಕ ಯೋಗಿಗಳಿಗೆ ಮಾತ್ರವಲ್ಲ, ನೆಮ್ಮದಿಯ ಜೀವನವನ್ನ ಅರಸುವ ಪ್ರತಿಯೊಬ್ಬರಿಗೂ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಬಹುಮುಖ್ಯ ಪಾಠಗಳಾಗಿವೆ. ನಮ್ಮ ಈ ಗಹನವಾದ ವಿಶ್ಲೇಷಣೆಯ ತಿರುಳು ಅದೇ ಆಗಿದೆ. ನಮ್ಮ ಆಂತರಿಕ ಸ್ಥಿತಿ ಎಷ್ಟು ದೃಢವಾಗಿರುತ್ತದೆಯೋ ನಮ್ಮ ಬಾಹ್ಯ ಸೇವೆಯೂ ಅಷ್ಟೇ ಪ್ರಭಾವಶಾಲಿಯಾಗಿರುತ್ತೆ. ಖಾಸಗಿ ಶಿಕ್ಷಕನ ಪ್ರಾಮಾಣಿಕತೆಯಿಂದ ಹಿಡಿದು ದಧೀಚಿ ಋಷಿಯ ಅಸ್ಥಿ ಸೇವೆಯವರೆಗೆ ಎಲ್ಲವೂ ನಮಗೆ ಕಲಿಸುವುದು ಆಂತರಿಕ ಪಾರದರ್ಶಕತೆ ಮತ್ತು ಸರಳತೆಯನ್ನೇ. ಈ ಅಧ್ಯಯನವು ನಮ್ಮ ನೈಜ ಸ್ಥಿತಿಯನ್ನ ಅಳೆಯುವ ಒಂದು ಕೈಗನ್ನಡಿಯಾಗಿದೆ. ನಾವು ಇತರರಿಗೆ ಶಾಂತಿ ನೀಡುವ ಮುನ್ನ ನಮ್ಮೊಳಗಿನ ಪಾತ್ರೆ ಎಷ್ಟರ ಮಟ್ಟಿಗೆ ಶಾಂತಿಯಿಂದ ತುಂಬಿದೆಯಂತ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುವಂತೆ ಮಾಡಿದೆ. ನಿಜ. ಬನ್ನಿ, ಇಂದಿನ ಈ ಅದ್ಭುತವಾದ ವಿಶ್ಲೇಷಣೆಯನ್ನ ಕೊನೆಗೊಳಿಸುವ ಮುನ್ನ ನಾವೆಲ್ಲರೂ ಆಳವಾಗಿ ಆಲೋಚಿಸಬೇಕಾದ ಒಂದು ಅಂತಿಮ ಪ್ರಶ್ನೆಯನ್ನ ಮುಂದಿಡೋಣ. ಖಂಡಿತ. ಮಾಯೆ ಅಥವಾ ನಮ್ಮೊಳಗಿನ ದೈಹಿಕ ಅಹಂಕಾರವೇ ನಮ್ಮ ಆಂತರಿಕ ಸಾಮ್ರಾಜ್ಯವನ್ನ ಆಕ್ರಮಿಸಿರುವ ನಿಜವಾದ ವಿದೇಶಿ ಶತ್ರು ಎಂದಾದರೆ, ನಮ್ಮ ನಿತ್ಯದ ದಿನಚರಿಯಲ್ಲಿಡುವ ಯಾವ ಒಂದು ಸಣ್ಣ ಅಭ್ಯಾಸವು ನಮಗೆ ಅರಿವಿಲ್ಲದಂತೆಯೇ ಆ ವಿದೇಶಿ ಆಕ್ರಮಣಕಾರನಿಗೆ ಪ್ರತಿದಿನ ತೆರಿಗೆ ಕಟ್ಟುತ್ತಿದೆ? ಆ ತೆರಿಗೆಯನ್ನ ಹಿಂದೆ ನಿಲ್ಲಿಸುವುದು ಹೇಗೆ ಎಂಬುದು ನಾವೆಲ್ಲರೂ ಆಲೋಚಿಸಬೇಕಾದ ಬಹುಮುಖ್ಯ ವಿಷಯವಾಗಿದೆ. ಮತ್ತೊಂದು ಗಹನವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.